ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ದುಷ್ಟರನ್ನು ಶಿಕ್ಷಿಸಲು ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ವಿಷ್ಣು ಕೃಷ್ಣನ ಅವತಾರವೆತ್ತಿದ ಎನ್ನಲಾಗುತ್ತದೆ. ಒಬ್ಬ ಬೋಧಕನಾಗಿ, ಸ್ನೇಹಿತನಾಗಿ, ತಂದೆಯಾಗಿ, ಹಿತೈಷಿಯಾಗಿ, ಮಾರ್ಗದರ್ಶಕನಾಗಿ, ದುಷ್ಟರ ಪಾಲಿಗೆ ಸಂಹಾರಕನಾಗಿ ಶ್ರೀಕೃಷ್ಣ ಪರಮಾತ್ಮ ಸದಾ ಕಾಯುತ್ತಾನೆ. ಶ್ರೀಕೃಷ್ಣನ ಸಾಕಷ್ಟು ವಿಚಾರಗಳಿಗಾಗಿ ಆಕರ್ಷಣೆಯ ಕೇಂದ್ರಬಿಂದು. ಕೃಷ್ಣ ಬಗ್ಗೆ ನಾವು ತಿಳಿದಿರುವ ಸಂಗತಿಗಳಿದ್ದರೂ ತಿಳಿಯದೇ ಇರುವ ಸಂಗತಿಗಳು ಸಹ ಸಾಕಷ್ಟಿದೆ. 2024ನೇ ಸಾಲಿನಲ್ಲಿ ಸೆಪ್ಟೆಂಬರ್ 6ರಂದು ಬರಲಿರುವ ಕೃಷ್ಣ ಜನ್ಮಾಷ್ಟಮಿ ವಿಶೇಷ. ಕೃಷ್ಣನ ಬಗ್ಗೆ ನೀವು ಈವರೆಗೂ ತಿಳಿಯದೇ ಇರುವ ಸಂಗತಿಗಳ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1, ಎಲ್ಲ ರೀತಿಯಲ್ಲೂ ಆಕರ್ಷಕವಾಗಿ ಕಾಣುವ ಕೃಷ್ಣನ ಚರ್ಮದ ಬಣ್ಣ ಗಾಢ ನೀಲಿ ಅಲ್ಲ, ಕಪ್ಪು. ಆದ್ದರಿಂದಲೇ ಕಪ್ಪಾದ ಹೆಣ್ಣು ಮಕ್ಕಳನ್ನು ಕೃಷ್ಣ ಸುಂದರಿ ಎನ್ನುತ್ತಾರೆ. ಆರಾಧ್ಯ ದೇವ ಕೃಷ್ಣನು ಮಾನವ ಕಾಲದ ಮೇಲೆ ಬಹಳ ಪ್ರಭಾವ ಬೀರಿದ್ದಾನೆ. ತನ್ನ ಅತ್ಯುತ್ತಮ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುವ ಕೃಷ್ಣನ ಬಗೆಗಿನ ಒಂದು ಕುತೂಹಲಕಾರಿ ವಿಷಯವೇನೆಂದರೆ ಅವನ ಬಣ್ಣವು ಗಾಢವಾದದ್ದು ನೀಲಿ ಅಲ್ಲ. ಕೃಷ್ಣನನ್ನು ಸಾಮಾನ್ಯವಾಗಿ ವರ್ಣಚಿತ್ರಗಳು ಮತ್ತು ವಿಗ್ರಹಗಳಲ್ಲಿ ನೀಲಿ ಬಣ್ಣದಲ್ಲಿ ಚಿತ್ರಿಸಲಾಗಿದ್ದರೂ ಅವನ ನಿಜವಾದ ಚರ್ಮದ ಬಣ್ಣವು ಗಾಢವಾಗಿದೆ. ನಂಬರ್ 2, 16,100 ಪತ್ನಿಯರ ಪ್ರೀತಿಯ ಪತಿ ಗೋಪಾಲ. ಕೃಷ್ಣನಿಗೆ 16,100 ಪತ್ನಿಯರಿದ್ದರು. ಅವರಲ್ಲಿ 8 ಮಂದಿ ಅವರ ಪ್ರಮುಖ ಪತ್ನಿಯರು, ಅಂದರೆ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ನಾಗನಜಿತಿ, ಭದ್ರ, ಕಾಳಿಂದಿ, ಲಕ್ಷ್ಮಣ ಮತ್ತು ಮಿತ್ರವಿಂದ. ರುಕ್ಮಿಣಿ ಲಕ್ಷ್ಮೀ ದೇವಿಯ ಅವತಾರವಾಗಿದ್ದು ಕೃಷ್ಣನ ತನ್ನ ಸಂಬಂಧಿಕರಿಗೆ ರಕ್ಷಿಸಲು ಮದುವೆಯಾದನು. ಉಳಿದ 16,100 ಪತ್ನಿಯರನ್ನು ಕೃಷ್ಣ ನರಕಾಸುರನಿಂದ ರಕ್ಷಿಸಿದ. ಅವನು ರಾಕ್ಷಸನನ್ನು ಕೊಂದನು ಮತ್ತು ಬಲವಂತವಾಗಿ ಅವನ ಸ್ಥಾನದಲ್ಲಿ ಇರಿಸಲಾಗಿರುವ ಎಲ್ಲ ಮಹಿಳೆಯರನ್ನು ಬಿಡುಗಡೆ ಮಾಡಿದನು. ನಂಬರ್ 3, ಶ್ರೀಕೃಷ್ಣನ 80 ಮಕ್ಕಳ ಹೆಸರು ನಿಮಗೆ ಗೊತ್ತಾ? ಶ್ರೀಕೃಷ್ಣನ 8 ಹೆಂಡತಿಯರಿಗೂ ತಲಾ 10 ಮಕ್ಕಳು ಇದ್ದರು. ಪಟ್ಟದ ರಾಣಿ ರುಕ್ಮಿಣಿ ಮಕ್ಕಳು ಪ್ರದ್ಯುಮ್ನ, ಚಾರದೇಶ್ನ, ಸುದೇಶ್ನ, ಚಾರುದೇಹ, ಸುಚಾರ, ಚಾರಗುಪ್ತ, ಭದ್ರಾಚಾರ, ಚಾರುಚಂದ, ವಿಚಾರು ಮತ್ತು ಚಾರು. ಸತ್ಯಭಾಮನ ಮಕ್ಕಳು ಭಾನು, ಸುಭಾನು, ಸ್ವರ್ಭಾನು, ಪ್ರಭಾನು, ಭಾನುಮಂತ, ಚಂದ್ರಭಾನು, ಬೃಹದ್ಭಾನು, ಅತಿಭಾನು, ಶ್ರೀಭಾನು, ಪ್ರತಿಭಾನು. ಜಾಂಬವತಿಯ ಮಕ್ಕಳು ಸಾಂಬ, ಸುಮಿತ್ರ, ಪುರಜಿತ್, ಸದಾಜಿತ್, ಸಹಂದ್ರಜಿತ್, ವಿಜಯ್, ಚಿತ್ರಕೇತು, ವಸುವಂತ, ದ್ರವಿಡಕೃತ. ಕಾಳಿಂದಿ ಮಕ್ಕಳು ಶ್ರುತ, ಕವಿ, ವೃಷ, ವೀರ, ಸುಬಾಹು, ಭದ್ರ, ಶಾಂತಿ, ದಶ, ಪುನರ್ವಾಸ, ಸೋಮುಖ. ಮಿತ್ರವೃಂದ ಮಕ್ಕಳು ವೃಕ, ಹರ್ಷ, ಅನಿಲ, ಗೃಢ, ವರ್ಧನ, ಅನಾದ, ಮಹಾಶ, ಪಾವನ, ವನ್ಹಿ, ಶುದ್ಧಿ. ಸತ್ಯನ ಮಕ್ಕಳು ವೀರ, ಚಂದ್ರ, ಅಶ್ವಸೇನ, ಚಿತ್ರುಗ, ವೇಗವಂತ, ವೃಷ, ಅಂಬ್ಲು, ಶಂಕು, ವಸು, ಕುಂತಿ. ಲಕ್ಷ್ಮಣನ ಮಕ್ಕಳು ಪ್ರಘೋಷ, ಗಾತ್ರವಂತ, ಸಿಂಹ, ಬಲ, ಪ್ರಬಲ, ಉದ್ವರ್ಗ, ಮಹಾಶಕ್ತಿ, ಸಹ, ಔಜ, ಅಪರಾಜಿತ. ಭದ್ರ ಮಕ್ಕಳು ಸಂಗ್ರಾಮಜಿತ್, ಬೃಹತ್ಸೇನ, ಶೂರ, ಪ್ರಹಾರಣ, ಅರಜಿತ್, ಜಯ, ಸುಭದ್ರ, ವಾಮ, ಆಯು, ಸತ್ಯಕ. ನಂಬರ್ 4, ಕೃಷ್ಣ ಹಿಂದೂ ಧರ್ಮದ ಪ್ರಮುಖ ದೇವತೆ ಮತ್ತು ಹಿಂದೂ ಧರ್ಮದ ಅನೇಕ ಸಂಪ್ರದಾಯಗಳಲ್ಲಿ ವಿವಿಧ ದೃಷ್ಟಿಕೋನಗಳಲ್ಲಿ ಪೂಜಿಸಲಾಗುತ್ತದೆ. ಹಿಂದೂ ಧರ್ಮ ಮಾತ್ರವಲ್ಲದೆ ಶ್ರೀಕೃಷ್ಣನು ಜೈನ ಧರ್ಮ, ಬೌದ್ಧ ಧರ್ಮದಲ್ಲೂ ಪೂಜಿಸುತ್ತಾರೆ. ಬೌದ್ಧ ಧರ್ಮದಲ್ಲಿ ಅವನು ತನ್ನ ದುಷ್ಟ ಚಿಕ್ಕಪ್ಪ ಕಂಸನನ್ನು ಕೊಂದನು ಎಂಬ ಕಥೆ ಇದೆ. ನಂಬರ್ 5, ಹಿಂದೂ ಧರ್ಮ ಗ್ರಂಥಗಳಲ್ಲಿ ರಾಧೆಯ ದಾಖಲೆ ಇಲ್ಲ. ರಾಧಾಕೃಷ್ಣನ ಕಥೆಗಳನ್ನು ವಿಶ್ವದ ಶ್ರೇಷ್ಠ ಪ್ರೇಮವೆಂದು ಪರಿಗಣಿಸಲಾಗಿದೆ. ಆದರೆ ಆಶ್ಚರ್ಯವೇನೆಂದರೆ ಮಹಾಭಾರತ ಮತ್ತು ಶ್ರೀಮದ್ ಭಗವದ್ ಸೇರಿದಂತೆ
ಯಾವುದೇ ಪುರಾತನ ಗ್ರಂಥಗಳು ರಾಧೆಯನ್ನು ಉಲ್ಲೇಖಿಸೇ ಇಲ್ಲ. ಶ್ರೀಕೃಷ್ಣನ ಜೀವನ ಆಧಾರಿತ ಪುಸ್ತಕವಾದ ಹರಿವಶಂ ಕೂಡ ರಾಧೆಯ ಬಗ್ಗೆ ಯಾವುದೇ ದಾಖಲೆಯನ್ನು ಹೊಂದಿಲ್ಲ. ನಂಬರ್ 6, ಕೃಷ್ಣನ ಏಕಲವ್ಯ ಮತ್ತು ದ್ರೌಪದಿಯೊಂದಿಗೆ ಸಂಬಂಧ ಹೊಂದಿದ್ದನು. ದ್ರೌಪದಿ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗಿದೆ. ಕೃಷ್ಣ ವಿಷ್ಣುವಿನ ಅವತಾರ ಎನ್ನಲಾಗುತ್ತದೆ. ಭಗವಾನ್ ವಿಷ್ಣುವಿನ ಸಹೋದರಿ ಪಾರ್ವತಿ ದೇವಿಯಾಗಿದ್ದು, ಅದಕ್ಕಾಗಿಯೇ ಶ್ರೀಕೃಷ್ಣ ಮತ್ತು ದ್ರೌಪದಿ ಹೊರಹುಟ್ಟಿದವರು ಎಂದು ನಂಬಲಾಗಿದೆ. ಏಕಲವ್ಯ ನುರಿತು ಬಿಲ್ಲುಗಾರನಾಗಿದ್ದು, ವಾಸುದೇವನ ಸಹೋದರನಾಗಿದ್ದ ದೇವಶೂರವಿನ ಮಗನಾಗಿದ್ದನು. ಏಕಲವ್ಯನನ್ನು ಬಲಗೈ ಹೆಬ್ಬೆರಳನ್ನು ಕತ್ತರಿಸುವಂತೆ ಮಾಡುವ ದ್ರೋಣಾಚಾರ್ಯರು ಮೇಲೆ ಸೇಡು ತೀರಿಸಿಕೊಳ್ಳಲು ಶ್ರೀಕೃಷ್ಣನು ಅವನಿಗೆ ಪುನರ್ಜನ್ಮದ ಫಲವನ್ನು ನೀಡುತ್ತಾನೆ. ಏಕಲವ್ಯನು ದ್ರೋಣಾಚಾರ್ಯರ ಶಿರಶ್ಛೇದ ಮಾಡುವ ಏಕೈಕ ಉದ್ದೇಶದಿಂದ ಮಾಡಿದ ಯಜ್ಞದ ಬೆಂಕಿಯಿಂದ ಹೊರಬಂದ ದುಷ್ಟಜೀವವಾಗಿ ಪುನರ್ಜನ್ಮ ಪಡೆದನು. ನಂಬರ್ 7, ಕೃಷ್ಣನ ಸಾವಿಗೆ ಕಾರಣವಾದ ಶಾಪಗಳು. ಕುರುಕ್ಷೇತ್ರ ಯುದ್ಧವು ಗಾಂಧಾರಿಯ ಎಲ್ಲ 100 ಮಕ್ಕಳು ಮೃತಪಟ್ಟರು. ತನ್ನ ಸ್ವಂತನ ಹೇಳಲು ಕೃಷ್ಣ ಅವಳನ್ನು ಸಂಪರ್ಕಿಸಿದನು. ದುಃಖಲಿತಳಾದ ತಾಯಿ ಆತನನ್ನು ಯಾದುವಂಶದೊಂದಿಗೆ ಶಾಪಿಸಿ, ಇನ್ನು 36 ವರ್ಷಗಳಲ್ಲಿ ಯಾದುವಂಶ ಹಾಗೂ ಕೃಷ್ಣ ಅವತಾರವಾಗುತ್ತಾರೆ ಎಂದು ಶಾಪಿಸುತ್ತಾಳೆ. ಕೃಷ್ಣನು ತನ್ನ ಬಂಧುಗಳನ್ನು ಉಳಿಸಿಕೊಳ್ಳಲು ಯಾವುದನ್ನು ನಿಲ್ಲಿಸಿ ಉಳಿಸಿಕೊಳ್ಳಬಹುದಿತ್ತು, ಅದರ ಬಗ್ಗೆ ಮಾಡಲಿಲ್ಲ. ಗಾಂಧಾರಿಯ ಮಾತಿಗೆ ತಥಾಸ್ತು ಎಂದನು. ಶಾಪವನ್ನು ಪಡೆದು ಇಡೀ ವಂಶ ಪಾಪಿಗಳಾಗಿದ್ದರು, ಹಾಗಾಗಿ ಅವರ ನಾಶ ಪ್ರಸಕ್ತವಾದದ್ದು ಎಂದು ತಿಳಿದನು. ನಂಬರ್ 8, ಕೃಷ್ಣನು ಊದುತ್ತಿದ್ದ ಪಂಚಜನ್ಯ. ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಯುದ್ಧದ ಕೂಗು. ಪಂಚಜನ್ಯ ಎಂಬ ಕೃಷ್ಣನ ಶಂಖವು ಊದಿಗಾಗಿ ಪ್ರಪಂಚದಾದ್ಯಂತ ಪ್ರಬಲವಾದ ಪ್ರತಿಧ್ವನಿಯನ್ನು ಹೊಂದಿತು. ಕುರುಕ್ಷೇತ್ರ ಯುದ್ಧದ ಆರಂಭವನ್ನು ಸೂಚಿಸಲು ಕೃಷ್ಣನು ತನ್ನ ಶಂಖವನ್ನು ಊದಿದನು ಮತ್ತು ಕೊನೆಯಲ್ಲಿ ಧರ್ಮದ ವಿಜಯವನ್ನು ಸಂಕೇತಿಸಿದನು. ನಂಬರ್ 9, ಕೃಷ್ಣನು ಪ್ರಕೃತಿಯ ಸಾವಿನ ಅಥವಾ ಮಾನವ ಜೀವನಕ್ಕೆ ಸಂಬಂಧಿಸಿದ ಯಾವುದಾದರೂ ಮಿತಿಯನ್ನು ಮೀರಿದವನು ಎನ್ನಲಾಗುತ್ತದೆ. ಹಲವಾರು ದಶಕಗಳು ಕಳೆದರೂ ಪುರಾಣಗಳ ಐತಿಹಾಸಿಕ ಚಿತ್ರಗಳಲ್ಲಿ ಕೃಷ್ಣವನ್ನು ವಯಸ್ಸಾದಂತೆ ಕಾಣುವುದೇ ಇಲ್ಲ. ಮಹಾಭಾರತವು ಹಲವು ಬಾರಿ ಶ್ರೀಕೃಷ್ಣನು ಯಾವ ಮಿತಿಗಳಿಗೂ ಒಳಪಡಿಸುವುದಿಲ್ಲ ಎಂದು ಉಲ್ಲೇಖಿಸಿದೆ. ಒಂದು ಪ್ರಸಂಗದಲ್ಲಿ ದುರ್ಯೋಧನನು ಕೃಷ್ಣನನ್ನು ಬಂಧಿಸಲು ಪ್ರಯತ್ನಿಸಿದನು. ಅಲ್ಲಿ ಆತನ ದೇಹವು ತನ್ನೊಳಗೆ ಸೃಷ್ಟಿಯನ್ನೆಲ್ಲ ತೋರಿಸುತ್ತದೆ. ನಂಬರ್ 10, ಕೃಷ್ಣ ಪಾಂಡವರ ಸಂಬಂಧ. ಪಾಂಡವರ ತಾಯಿ ಕುಂತಿ ವಾಸ್ತವವಾಗಿ ವಾಸುದೇವನ ಸಹೋದರಿ. ವಾಸುದೇವ ಕೃಷ್ಣನ ತಂದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.